ಮೊದಲನೇದಾಗಿ ತಮ್ಮೆಲ್ಲ ಮಾಧ್ಯಮದವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದ್ರೆ ಗುರ್ಲಾಪುರದಾಗ ಹೋರಾಟ ನಡೆದಾಗ ತಾವು ಬರೋದು ಒಂದು ಸ್ವಲ್ಪ ಲೇಟ್ ಆಗಿತ್ತು. ಆದರೆ ಇವತ್ತು ನೀವು ಬಂದಿರ್ತಕ್ಕಂಥದ್ದು ಎಷ್ಟು ಖುಷಿಯಾಗಿರ್ತದೆ. ರಾಜ್ಯ ಮಟ್ಟದೊಳಗೆ ಚರ್ಚೆ ಆಗ್ಲಿಕ್ಕತ್ತದ. ನಾನು ಈ ಜಿಲ್ಲೆ ರಾಜಕಾರಣಿಗಳಿಗೆ ಪಕ್ಷಾತೀತವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾಯಿ ಹುಟ್ಟರು ಹೋಗ್ತೀರಿ, ನಾಯಿ ಸತ್ರು ಹೋಗ್ತೀರಿ, ಹುಟ್ಟಗಿರಿ ಸೀಮಂತ ಮದುವೆ ಸತ್ರ ಕೆಟ್ಟರೆ ಎಲ್ಲ ಹೋಗ್ತೀರಿ. ಹುಕ್ಕೇರಿ ತಾಲೂಕಿನೊಳಗೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಹುಕ್ಕೇರಿ ತಾಲೂಕಿನ ಸಮಸ್ತ ರೈತರ ಪರವಾಗಿ ರೈತ ಹೋರಾಟಗಾರ ನಾವು ಕುಂತೀವಿ. ನೀವೆಲ್ಲರೂ ಬರ್ರಿ. ನಮ್ಮ ಜಿಲ್ಲೆಯವರು ನೀವು ಬೆಳೆದ್ರೆ ಯಾವುದೇ ಪಕ್ಷದಾಗ ಬೆಳೆದ್ರೆ ನಮಗೆ ಖುಷಿ ಅದ. ಆದರೆ ಹುಕ್ಕೇರಿ ತಾಲೂಕಿನ ಹೋರಾಟದ ವೇದಿಕೆಗೆ ಬಂದು ಪಕ್ಷ ನಿಮ್ದೆಲ್ಲವನ್ನು ಮರೆತು, ನಿಮ್ಮ ರಾಜಕಾರಣ ಮರೆತು ಇಲ್ಲಿ ಬಂದು ಏನು ಬೆಂಬಲ ಕೊಡ್ರಿ ಅಂತಂದ್ರೆ ಸರ್ಕಾರ ಮಟ್ಟದೊಳಗೆ ನಾನು ಮಾತನಾಡ್ತೀನಿ. ನಮ್ಮ ಜಿಲ್ಲೆಯ ಒಂದು ತಾಲೂಕಿನ ನೀರಾವರಿ ಸಮಸ್ಯೆ ಅದ, ಅದನ್ನು ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತೇಳಿ ನೀವು ಬೆಂಬಲ ಕೊಟ್ಟರಿ ಅಂದ್ರೆ ರೈತ ಸಂಘ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೀವಿ. ನಾವು ಯಾವುದೇ MLA ಇರಲಿ MP ಇರಲಿ, ನಾವು ಪಕ್ಷಾತೀತವಾಗಿ ಯಾಕೆ ಹೇಳ್ತೀನಿ ಒಂದು ಪ್ರಶ್ನೆ ಕೇಳಿದ್ರೆ ಆಮೇಲೆ ಚುನಾವ್ ಪೂಜಾರಿ ಅವ್ರಿಗೆ ನಾವು ಯಾವುದೇ ರಾಜಕೀಯ ವ್ಯಕ್ತಿ ಬರಲಿ, ಸ್ವಾಮೀಜಿ ಬರಲಿ ಕೇಳಕ್ಕೆ ಕುಣಿಸ್ತಾ ಇದ್ವಿ. ಗುರ್ಲಾಪುರ ಹೋರಾಟ ಏನಿತ್ತಲ್ಲ ಅದ ಚಿಂತನೆ ಇರ್ತದೆ. ನಮ್ಮ ಧರ್ಮ ಜಾತಿ ಪಕ್ಷ ಏನೂ ಇಲ್ಲ. ನಾವೆಲ್ಲರಿಗೆ ಬೆಂಬಲ ಕೊಡ್ತೀವಿ, ಯಾರು ಪರನೂ ಅಲ್ಲ, ಯಾರು ವಿರೋಧನಲ್ಲ. ಆದ್ರೆ ಈ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಿಗೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಹಿಂಗೆ ಅಸಡ್ಡೆ ಮಾಡ್ಕೋತ ಹೊಂಟ್ರಿ ಅಂತಂದ್ರೆ 28ಕ್ಕೆ ಅನುಭವಿಸ್ಬೇಕಾಗ್ತದೆ. ನಾವು ಯಾರೂ ರೈತ ಸಂಘದವ್ರು ರಾಜಕಾರಣ ಮಾಡೋಂಗಿಲ್ಲ. ರಾಜಕಾರಣ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಹತ್ರ ಹಣನೂ ಇಲ್ಲ, ನಮ್ಮ ಹತ್ರ ಸಮಯನೂ ಇಲ್ಲ. ಯಾಕಂದ್ರೆ ರಾಜ್ಯದ ಹೋರಾಟ ಮಾಡೋಕ್ಕೆ ನಮ್ಗೆ ಸಮಯ ಇಲ್ಲ. ತಮ್ಮೆಲ್ಲ ಮಾಧ್ಯಮದವ್ರ ಮೂಲಕ ಅವ್ರಿಗೆ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ನೀವು ರಾಜಕಾರಣ ಮಾಡಿರಿ, MLA ಆಗ್ರಿ, MP ಆಗ್ರಿ, ಮಿನಿಸ್ಟರ್ ಆಗ್ರಿ, ಮುಖ್ಯಮಂತ್ರಿ ಆಗಲಿ, ಇಡೀ ರಾಜ್ಯ ಎಲ್ಲ ಬಳದು ಹಾಕೋರು ನಾವು ಕೇಳಂಗಿಲ್ಲ. ಆದರೆ